प्यारे बच्चों, आप सभी का हिंदी क्लासेस में स्वागत है। आज हम जानेंगे एक महान व्यक्ति के बारे में जीवन परिचय। पाठ 3। पाठ का नाम है स्वामी विवेकानंद, जिसके लेखक है डॉक्टर जगदीश चंद्र। बाल्यकाल। स्वामी जी का जन्म अर्थात स्वामी विवेकानंद जी का जन्म 12 जनवरी 1863 में कलकत्ते के एक कायस्थ घराने में हुआ। स्वामी जी ಅವರ ಜನ್ಮ 12 ಜನವರಿ 1863ರಲ್ಲಿ ಕಲ್ಕತ್ತಾದ ಒಂದು ಶ್ರೀಮಂತ ಪರಿವಾರದಲ್ಲಿ ಆಗುತ್ತದೆ। ಬಚಪನ್ ಕಾ ನಾಮ್ ನರೇಂದ್ರ ದೇವ। ಇವರ ಬಾಲ್ಯದ ಹೆಸರು नरेंद्र देव इत्तु। पिता श्री विश्वनाथ दत्त कोलकाता के उच्च न्यायालय में वकील थे। ಇವರ ತಂದೆ ಹೆಸರು ಶ್ರೀ ವಿಶ್ವನಾಥ ದತ್ತ। ಇವರು ಕೋಲ್ಕತ್ತಾದ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿದ್ದರು। ಮಾತಾ ಶ್ರೀಮತಿ ಭುವನೇಶ್ವರಿ ದೇವಿ ಧರ್ಮಪರಾಯಣ ಮಹಿಳಾ ಥಿ। ಇವರ ತಾಯಿ ಹೆಸರು ಶ್ರೀಮತಿ ಭುವನೇಶ್ವರಿ ದೇವಿ। ಇವರು ಧರ್ಮಪರಾಯಣ ಮಹಿಳೆ ಆಗಿದ್ದರು। ಇದು ಇವರ ಬಾಲ್ಯಕಾಲವಾಗಿತ್ತು। ಇವರ ಬಗ್ಗೆ ಇನ್ನೊಂದಿಷ್ಟು कुश्ती लड़ने, दौड़ लगाने, घुड़सवारी करने और तैरने में विवेकानंद को आनंद मिलता था। ಕೇಳಿ ವಿದ್ಯಾರ್ಥಿಗಳೇ, ಕುಸ್ತಿ ಲಡನೆ ಅಂದ್ರೆ ಕುಸ್ತಿ ಆಡುವುದು, ದೌड़ लगाने ಓಡುವುದು, घुड़सवारी करने ಕುದುರೆ ಸವಾರಿ, तैरने में ಅಂದ್ರೆ ಈಜುವುದು ವಿವೇಕಾನಂದ को आनंद मिलता था। ಇಷ್ಟೆಲ್ಲ ಕ್ರೀಡೆಗಳಲ್ಲಿ ವಿವೇಕಾನಂದರಿಗೆ ತುಂಬಾ ಸಂತೋಷವಾಗುತ್ತಿತ್ತು। संगीत एवं खेल कूद की प्रतियोगिताओं में भाग लिया करते थे। ಇವರು ಇಷ್ಟು ಮಾತ್ರವಲ್ಲದೆ ಸಂಗೀತದಲ್ಲಿ ಕೂಡ ಹಾಗೂ ಖೇಲ್ ಕೂದ್ ವಿವಿಧ ಆಟಗಳಲ್ಲಿ ಕೂಡ ಇವರು ಭಾಗವಹಿಸುತ್ತಿದ್ದರು। ಶಿಕ್ಷಾ। ಈಗ ಇವರ ಶಿಕ್ಷಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆಯೋಣ। ಪಢಾಯಿ ಲಿಖಾಯಿ ಮೇ ತೇಜ್ थे। ಇವರು ಓದುವುದು ಬರೆಯುವುದರಲ್ಲಿ ತುಂಬಾ ಜಾಣರಿದ್ದರು। ಸ್ಕೂಲ್ ಮೇ ಸರ್ವಪ್ರಥಮ ರಹಾ ಕರ್ತೆ थे। ಶಾಲೆಯಲ್ಲಿ ಯಾವುದೇ ವಿಷಯದಲ್ಲಿ ಕೂಡ ಇವರು ಚೆನ್ನಾಗಿ ಅಧ್ಯಯನ ಮಾಡಿ ಫಸ್ಟ್ ಕ್ಲಾಸ್ಗೆ ಬರುತ್ತಿದ್ದರು। ಎಂಟ್ರೆನ್ಸ್ ಪರೀಕ್ಷಾ ಪ್ರಥಮ ಶ್ರೇಣಿ ಮೇ ಉತ್ತೀರ್ಣ ಹುಯೆ थे। ಎಂಟ್ರೆನ್ಸ್ ಎನ್ನುವಂತಹ ಪರೀಕ್ಷೆಯನ್ನು ಇವರು ಫಸ್ಟ್ ಕ್ಲಾಸ್ ಅಂದ್ರೆ ಪ್ರಥಮ ಶ್ರೇಣಿಯಲ್ಲಿ ಇವರು ಉತ್ತೀರ್ಣರಾಗಿದ್ದರು। बीए की परीक्षा पास करने के बाद कानून का अध्ययन किया। ಇವರು BA ಪರೀಕ್ಷೆಯನ್ನು ಪಾಸ್ ಮಾಡಿದ್ರು, ಅದರ ನಂತರ ಇವರು ಕಾನೂನನ್ನ ಅಧ್ಯಯನ ಮಾಡಿದರು। ಈ ಮಧ್ಯೆನೇ ಕೂಡ ಏನಾಗುತ್ತೆ ಅಂದ್ರೆ ಇವರ ತಂದೆಯಾದಂತಹ ವಿಶ್ವನಾಥ ದತ್ತರ ನಿಧನವಾಗುತ್ತದೆ। ಅದರ ನಂತರ ಇವರು ಪಾಶ್ಚಾತ್ಯ ವಿಜ್ಞಾನ ದರ್ಶನ್ ಕಾ ಅಧ್ಯಯನ ಕಿಯ। ಪಾಶ್ಚಿಮಾತ್ಯ ವಿಜ್ಞಾನ ಹಾಗೂ ಅಲ್ಲಿಯ ದರ್ಶನದ ಬಗ್ಗೆ ಕೂಡ ಇವರು ಅಧ್ಯಯನವನ್ನು ಮಾಡುತ್ತಾರೆ। रुचि ಅಂದ್ರೆ ಇವರಿಗೆ ಇಷ್ಟ। विवेकानंद की रुचि व्याख्यान देने और विचारों के आदान प्रदान करने में थी। ವಿವೇಕಾನಂದರಿಗೆ ಯಾವುದರಲ್ಲಿ ಇಷ್ಟವಿತ್ತು, ಏನು ಇಷ್ಟ ಇತ್ತು ಅಂದ್ರೆ ವ್ಯಾಖ್ಯಾನ ದೇನೆ और विचारों के आदान प्रदान। ವ್ಯಾಖ್ಯಾನ ಅಂದ್ರೆ ಭಾಷಣ ಕೊಡೋದ್ರಲ್ಲಿ ಇವರಿಗೆ ತುಂಬಾ ಇಷ್ಟ ಇತ್ತು, ಆಸಕ್ತಿ ಇತ್ತು। ಹಾಗೂ विचारों के आदान प्रदान, ವಿಚಾರೋं के ಅಂದ್ರೆ ವಿಚಾರಗಳು, ಆದಾನ ಪ್ರದಾನ ಅಂದ್ರೆ ತೆಗೆದುಕೊಳ್ಳುವುದು, ಕೊಡುವುದು ಅಂದ್ರೆ ವಿಚಾರಗಳನ್ನು ಹಂಚಿಕೊಳ್ಳುವುದು ಅಂತ ಅರ್ಥ ಇಲ್ಲಿ ಆಗುತ್ತದೆ। ಈಗ ರಾಮಕೃಷ್ಣ ಪರಮಹಂಸರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಪಡೆಯೋಣ। ರಾಮಕೃಷ್ಣ ಪರಮಹಂಸ। नरेंद्र रामकृष्ण जी से मिले और अपनी जिज्ञासा सुनाई। ವಿವೇಕಾನಂದರು ರಾಮಕೃಷ್ಣರಿಗೆ ಭೇಟಿಯಾಗುತ್ತಾರೆ ಹಾಗೂ ತಮ್ಮ ಮನೋಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ। ಜಿಜ್ಞಾಸಾ ಅಂದ್ರೆ ತಿಳಿದುಕೊಳ್ಳುವಂತ ಆಸೆಯನ್ನು ಅವರ ಮುಂದೆ ಮಂಡಿಸುತ್ತಾರೆ। ರಾಮಕೃಷ್ಣ ನರೇಂದ್ರ को अपना ಶಿಷ್ಯ ಸ್ವೀಕಾರ किया। ರಾಮಕೃಷ್ಣರು ನರೇಂದ್ರನನ್ನು ತನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡುತ್ತಾರೆ। ಹಾಗಾದ್ರೆ ಈಗ ಇಲ್ಲಿ ಏನಾತಂದ್ರೆ ಗುರು ಶಿಷ್ಯ ಸಂಪ್ರದಾಯ ಇವರು ಆರಂಭ ಮಾಡ್ಕೊತಾರೆ।
ರಾಮಕೃಷ್ಣರ ಗುರು ಆಗಿರುತ್ತಾರೆ ಹಾಗೂ ವಿವೇಕಾನಂದರು ಅವರ ಶಿಷ್ಯ ಆಗುತ್ತಾರೆ. ರಾಮಕೃಷ್ಣ ಮಿಷನ್ ಕಿ ಸ್ಥಾಪನಾ ಕಿ ಹಾಗೂ ತನ್ನ ಗುರುವಿನ ನೆನಪಿಗಾಗಿ ಹಾಗೂ ಗುರುವಿನ ವಿಚಾರಗಳ ಪ್ರಚಾರಕ್ಕಾಗಿ ವಿವೇಕಾನಂದರು ಏನು ಮಾಡ್ತಾರೆ ಅಂದ್ರೆ ರಾಮಕೃಷ್ಣ ಮಿಷನ್ ಅನ್ನುವಂಥ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡುತ್ತಾರೆ. ಸರ್ವಧರ್ಮ ಸಮ್ಮೇಳನ ಇದು ಬಹಳಷ್ಟು ಮಹತ್ವ ಪಡೆದಂತಹ ಇದೊಂದು ಅಂಶ ಈ ನಮ್ಮ ಅಧ್ಯಾಯದಲ್ಲಿ ಇವತ್ತಿಂದು. 1893 में अमेरिका गए. 1893 ವಿವೇಕಾನಂದರು ಅಮೆರಿಕಾಗೆ ಹೋಗುತ್ತಾರೆ. ಶಿಕಾಗೋ ನಗರ में ಸರ್ವಧರ್ಮ ಸಮ್ಮೇಳನ था. ಈ ಸಮ್ಮೇಳನವು ಮಹಾಸಭಾವು ಅಮೆರಿಕಾದ ಶಿಕಾಗೋ ನಗರದಲ್ಲಿ ಇತ್ತು. विवेकानंद ने भारतीय धर्म और तत्वज्ञान पर भाषण दिया. ವಿವೇಕಾನಂದರು ಭಾರತೀಯ ಧರ್ಮ ಹಾಗೂ ತತ್ವಜ್ಞಾನದ ಮೇಲೆ ಭಾಷಣವನ್ನು ಕೊಡುತ್ತಾರೆ. उनका भाषण बड़ा गंभीर एवं हृदय स्पर्शी था. ವಿವೇಕಾನಂದರ ಭಾಷಣ ಹೇಗಿರುತ್ತಂದ್ರೆ ಬಹಳಷ್ಟು ಗಂಭೀರತೆಯಿಂದ ಕೂಡಿರ್ತಾರೆ ಹಾಗೂ ಎಲ್ಲರಿಗೆ ಮನ ಮುಟ್ಟುವಂತೆ ಹೃದಯ ಸ್ಪರ್ಶಿ ಕೂಡ ಇರುತ್ತದೆ. उनकी वाणी सुनकर श्रोतागण मुग्ध हो गए. ಇವರು ಭಾಷಣ ಮಾಡಬೇಕಾದ್ರೆ ಅಲ್ಲಿ ಏನು ಕೇಳುಗರು ಕೂತಿರ್ತಾರೆ ಭಾಷಣ ಕೇಳೋರು ಅವರು ಕೇಳ್ತಾನೆ ಇರಬೇಕನ್ನುವಂತ ಒಂದು ಭಾವನೆಯಲ್ಲಿ ಇದ್ದರು. ಅದಕ್ಕೆ ಮುಗ್ಧ ಹೋಗಯ ಅಂತ ಶಬ್ದವನ್ನು ಬಳಸಲಾಗಿದೆ. ವಿದೇಶ ಯಾತ್ರಾ. ಸ್ವಾಮಿ ವಿವೇಕಾನಂದರು ಅಮೆರಿಕ, ಇಂಗ್ಲೆಂಡ್, ಸ್ವಿಟ್ಜರ್ಲ್ಯಾಂಡ್ ಈ ದೇಶಗಳಲ್ಲಿ ಯಾತ್ರೆಗಳನ್ನ ಮಾಡ್ತಾರೆ. ಇನ್ನಿತರ ದೇಶಗಳು ಕೂಡ ಹೋಗುತ್ತಾರೆ. सत्य और धर्म का प्रसार कर भारत का गौरव बढ़ाया. ಈ ಎಲ್ಲ ವಿದೇಶಗಳಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ಇವರು ಸತ್ಯ ಹಾಗೂ ಧರ್ಮದ ಬಗ್ಗೆ ಪ್ರಸಾರವನ್ನ ಮಾಡಿ ಭಾರತದ ಗೌರವವನ್ನ ಎತ್ತಿ ಹಿಡಿಯುತ್ತಾರೆ. ಭಾರತೀಯಂಕೋ ಉಪದೇಶ. ಭಾರತೀಯರಿಗೆ ಏನು ಉಪದೇಶವರು ಕೊಡುತ್ತಾರಂತ ಈ ಪಾಯಿಂಟಿನಲ್ಲಿ ನಾವು ನೋಡೋಣ. ಭಾರತೀಯ ಸಂಸ್ಕೃತಿ और सभ्यता का उपदेश दिया. ಭಾರತದ ಸಂಸ್ಕೃತಿ ಹಾಗೂ ಭಾರತೀಯ ನಾಗರಿಕತೆಯ ಬಗ್ಗೆ ಇವರು ಇಲ್ಲಿ ಉಪದೇಶವನ್ನು ಕೊಡುತ್ತಾರೆ. अंधविश्वासों तथा रूढ़ियों को हटाकर धर्म का वास्तविक मर्म समझाया. अंधविश्वास ಮೂಢನಂಬಿಕೆಗಳು ರೂಢಿ ಏನು ಕೆಲವು ಕೆಟ್ಟ ನಂಬಿಕೆಗಳು ಇರ್ತಾವೆ ಅದನ್ನ ದೂರ ಮಾಡಿ ಧರ್ಮದ ವಾಸ್ತವಿಕ ಮರ್ಮ ಧರ್ಮದ ನಿಜವಾದ ಅರ್ಥವನ್ನು ಇವರು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡುತ್ತಾರೆ. साधु सन्यासी वर्ग को भी उन्होंने शांति प्राप्त करने का नया मार्ग जताया. ಏನು ನಮ್ಮಲ್ಲಿ ಸಾಧು ಸಂತ ಪರಂಪರೆ ಅದ ಅವ್ರಿಗೂ ಕೂಡ ಇವರು ಒಂದು ಸಂದೇಶವನ್ನು ಕೊಡುತ್ತಾರೆ. ಏನಂದ್ರೆ ನಿಜವಾದ ಶಾಂತಿ ಯಾವ ರೀತಿ ಪ್ರಾಪ್ತಿಗೊಳಿಸಬಹುದು ಅನ್ನೋದು ಹೇಳ್ತಾರೆ. ಅದು ಏನಂದ್ರೆ ದೀನ ದುಃಖಿ ಜನಕಿ ಸೇವಾ ಅವ್ರ ಸಹಾಯತಾಕ ಮಾರ್ಗ ಬತಾಯ. ಶಾಂತಿ ಪ್ರಾಪ್ತ ಹೆಂಗೆ ಮಾಡ್ಬೇಕಾದ್ರೆ ದೀನ ದುಃಖಿ ಜನರ ಸೇವೆ ಮಾಡುವುದು ಹಾಗೂ ಅವರ ಸಹಾಯವನ್ನು ಮಾಡುವುದರಿಂದ ನಾವು ಶಾಂತಿಯನ್ನ ಪ್ರಾಪ್ತ ಮಾಡಬಹುದು ಅಂತ ಸ್ವಾಮೀಜಿಯವರು ಹೇಳುತ್ತಾರೆ. ಲಲ್ಕಾರ್ಕರ್ ಕಹ. ಸ್ವಾಮೀಜಿಯವರು ಇಷ್ಟು ಮಾತ್ರ ಅಲ್ಲ ಭಾರತೀಯರಿಗೆ ಹೇಳುತ್ತಾರೆ, ನೀವು ಚಾಲೆಂಜ್ ಮಾಡಿ ಹೇಳಿ. ಲಲ್ಕಾರ ಅಂದ್ರೆ ನೀವು ಧೈರ್ಯದಿಂದ ಹೇಳಿ. ಏನ್ ಹೇಳಿ? ಪ್ಯಾರೆ ದೇಶವಾಸಿಯೋ ವೀರ್ ಬನೋ ಅವ್ರ ಲಲ್ಕಾರ್ ಕರ್ ಕಹೋ. ಓ ನನ್ನ ಪ್ರಿಯ ದೇಶವಾಸಿಗಳೇ, ವೀರರಾಗಿ ಹಾಗೂ ಧೈರ್ಯದಿಂದ ಹೇಳಿ, ಮೈ ಭಾರತೀಯ ಹೂಂ, ನಾನು ಭಾರತೀಯನಿದ್ದೇನೆ. ಅನಪಡ ಭಾರತೀಯ, ಅನಕ್ಷರಸ್ಥ ಭಾರತೀಯ, ನಿರ್ಧನ ಭಾರತೀಯ, ಬಡವರಾದಂಥ ಭಾರತೀಯರು, ಉಂಚಿ ಜಾತಿಕ ಭಾರತೀಯ, ಉಚ್ಚ ಜಾತಿಯ ಭಾರತೀಯ, ನೀಚಿ ಜಾತಿಕ ಭಾರತೀಯ, ಕೆಳ ಜಾತಿಯ ಭಾರತೀಯ, ಸಬ ಮೇರೆ ಭಾಯಿ, ಎಲ್ಲರೂ ನನ್ನ ಸಹೋದರರಿದ್ದಾರೆ. ಉನ್ಕಿ ಪ್ರತಿಷ್ಠಾ ಮೇರಿ ಪ್ರತಿಷ್ಠಾ ಹೈ, ಅವರ ಪ್ರತಿಷ್ಠೆ ನನ್ನ ಪ್ರತಿಷ್ಠೆಯಾಗಿದೆ. ಉನ್ಕಾ ಗೌರವ ಮೇರಾ ಗೌರವವೇ, ಹಾಗೂ ಅವರ ಗೌರವವೇ ನನ್ನ ಗೌರವ ಇದೆ. ಅಂದ್ರೆ ಒಟ್ಟಿನಲ್ಲಿ ಇವರು ಏನು ಹೇಳುತ್ತಾರೆ ಅಂದರೆ ನಾವು ಭಾರತೀಯರೆಲ್ಲರೂ ಒಂದು ಇರಬಹುದು. ವಿವಿಧತೆ ಬೇರೆ ಬೇರೆ ಪ್ರಕಾರದಲ್ಲಿ ರಂಗ ರೂಪ ವರ್ಣ ಎಲ್ಲ ರೀತಿಯಲ್ಲಿ ಇಲ್ಲಿ ಬೇರೆ ಬೇರೆ ವಿವಿಧತೆ ಇರಬಹುದು. ಆದರೂ ಕೂಡ ನಾವು ಎಲ್ಲಾ ಭಾರತೀಯರು ಒಂದು ಅನ್ನುವಂಥ ಒಂದು ಸಂದೇಶವನ್ನ ಇಲ್ಲಿ ಅವರು ಸಾರಲಿಕ್ಕೆ ಇಷ್ಟಪಡುತ್ತಾರೆ. ಇಲ್ಲಿ ಒಂದು
ಮತ್ತೊಂದು ಹೆಸರು ಉಲ್ಲೇಖನೀಯ. ಅದೇನೆಂದರೆ ಇವರು ಏನು ವಿದೇಶಕ್ಕೆ ಹೋಗಿರ್ತಾರೆ, ಆಗ ಸಾಕಷ್ಟು ವಿದೇಶಿಗರು ಕೂಡ ಇವರ ಶಿಷ್ಯರಾಗುತ್ತಾರೆ. ಅದರಲ್ಲಿ ಒಬ್ಬ ವಿಶೇಷ ಹೆಸರು ಹೇಳ್ಬೇಕಂದ್ರೆ ಅನುಯಾಯಿನಿ ಆಗ್ತಾರೆ. ಯಾರಂದ್ರೆ ಕುಮಾರಿ ಮಾರ್ಗರೇಟ್ ಎಲಿಜಬೆತ್. ಇವರು ಶಿಷ್ಯ ಸ್ವೀಕಾರ ಆದ ನಂತರ, ಸನ್ಯಾಸ ತೆಗೆದುಕೊಂಡ ನಂತರ ಸಿಸ್ಟರ್ ನಿವೇದಿತಾ ಅನ್ನುವಂಥ ಹೆಸರಿನಿಂದ ಇವರು ಪ್ರಸಿದ್ಧಿಯನ್ನು ಪಡೆಯುತ್ತಾರೆ. ವಿವೇಕಾನಂದರ ಮೃತ್ಯು 4 ಜುಲೈ 1902 ಬೇಲೂರು ಮಠ. ಇವರ ಮೃತ್ಯು 4 ಜುಲೈ 1902 ಬೇಲೂರು ಮಠದಲ್ಲಿ ಆಗುತ್ತದೆ. ಮಹಾನ್ ಶರೀರವನ್ನು ತ್ಯಾಗ ಮಾಡದಂತ ಆತ್ಮವು. ವಿದ್ಯಾರ್ಥಿಗಳೇ, ನೀವು ಈಗ ನಿಮ್ಮ ಪಾಠದ ಹಿಂದೆ ಏನು 1 ಅಂಕದ ಪ್ರಶ್ನೆಗಳು ಹಾಗೂ 2 ಅಂಕದ ಪ್ರಶ್ನೆಗಳು ಇವೆ. ಈ ಪಾಠದ ಆಧಾರದ ಮೇಲೆ ಎಲ್ಲವನ್ನೂ ಕೂಡ ಬರೆಯಿರಿ ಹಾಗೂ ನಮಗೆ ಆ ಪ್ರತಿಗಳನ್ನು ವಾಟ್ಸಾಪ್ ಮುಖಾಂತರ ಕಳುಹಿಸಿ. ಪಾಠ ಮುಗಿಯುತ್ತದೆ. ಧನ್ಯವಾದಗಳು.